under the boughs where the shadows play. The wind hums songs at the break of day. Whispering pines, secrets untold. ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿರೋ ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಸ್ ಯೂಶುವಲ್ ಇವತ್ತು ಡೇ ಇನ್ ಮೈ ಲೈಫ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮಾರ್ನಿಂಗ್ ಇವತ್ತು ಬೇಗನೆ ಇದ್ದೆ. ಯಾಕೆ ಅಂದರೆ ನಾನು ಈ ನಡುವೆ ಒಂದು 4 ಮಂತ್ಸಿಂದ ನಾರ್ಮಲಿ ಯೋಗ, ಎಕ್ಸಸೈಸ್, ಪ್ರಾಣಾಯಾಮ ಮಾಡ್ತೀನಿ ಮಾರ್ನಿಂಗಿದು. ಬಟ್ ಈ 4 ಮಂತ್ಸಿಂದ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೆ, ಮಾಡೋದಿಲ್ಲ. ಸೊ ಇವತ್ತಿಂದ ಅದನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತು ಬೇಗನೆ ಎದ್ದಿದ್ದಾಯಿತು. ಎದ್ದು ಪ್ರಾಣಾಯಾಮ ಮುಗಿಸ್ಕೊಂಡೆ. 6 o'clock ಅಲ್ವಾ ಎದ್ದಿದ್ದು. ಪ್ರಾಣಾಯಾಮ ಮುಗಿಸ್ಕೊಂಡು ಅದಾದ್ಮೇಲೆ ಎಕ್ಸಸೈಸ್ ಮಾಡೋಣ ಅಂತ 7 to 10 minutes ಪ್ರಾಣಾಯಾಮ ಮಾಡಬೇಕು. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗೈಸ್. ಪ್ರಾಣಾಯಾಮ ಮಾಡಿ ಆದಷ್ಟು ನಿಮಗೆ ಕೋಪ ಕಡಿಮೆ ಆಗುತ್ತೆ, ನಿಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಪ್ರಾಣಾಯಾಮದಿಂದ. ಅದಾದಮೇಲೆ ಮೇಲೆ ಟೆರೆಸ್ಗೆ ಹೋಗಿ ಎಕ್ಸಸೈಸ್ ಮಾಡ್ಕೊಂಡ್ಬಂದೆ. ಮನೇಲಿ ಎಳ್ನೀರು ತರ್ತಿದ್ರು. ಆ್ಯಸ್ ಯೂಶುವಲ್ ನಾನು ಹೇಳ್ದಾಗೆ ಡೈಲಿ ಎಳ್ನೀರು ಕುಡಿತೀನಿ. ಅದು ವೆಯ್ಟ್ ಬ್ಯಾಲೆನ್ಸ್ಗೆ, ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಳ್ನೀರು ಕುಡಿದು ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಇವತ್ತು ಪೂಜೆ ಇಲ್ಲ, ಯಾಕಂದರೆ ಮನೇಲಿ ಅಂಟಿರೋದ್ರಿಂದ ಇವತ್ತು ಪೂಜೆ ಮಾಡ್ತಿಲ್ಲ. ಹಾಗಾಗಿ ಸ್ನಾನ ಮಾಡ್ಕೊಂಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೋಗಿ ಸ್ನಾನ ಮಾಡ್ಕೊಂಬಂದು ರೆಡಿ ಆದೆ. ಸೊ ಅಮ್ಮ ಕೂಡ ಕಾಫಿ ಕೇಳಿದರು. ಸೊ ಅಮ್ಮಗೆ ಟೀ ಇಟ್ಕೊಟ್ಟೆ, ಕಾಫಿ ಬೇಡ ಹೀಟ್ ಅಂತ. ನಾನು ಸ್ವಲ್ಪ ಕಾಫಿ ಕುಡಿಯೋಲ್ಲ ಹೀಟ್ ಅಂತ ಹೇಳಿ ನಾನು ಕೂಡ ಹಾಗೆ ಸ್ವಲ್ಪ ಟೀ ಕುಡಿದು ರೆಡಿಯಾಗಿ ಬಂದೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದು ಅಂತ ಹೇಳಿದ್ರೆ ಹುರುಳಿಕಾಳು ಸಾಂಬಾರು ಮತ್ತು ಹುರುಳಿಕಾಳು ಪಲ್ಯ ರೈಸ್ ಮಾಡಿದರು. ನನ್ನ ಫೇವ್ರೇಟ್ ಸಾಂಬಾರು ಮತ್ತು ಪಲ್ಯ, ನಂಗೆ ತುಂಬಾ ಇಷ್ಟ ಹುರುಳಿಕಾಳು ಪಲ್ಯ. ಸೊ ಚೆನ್ನಾಗಿರುತ್ತೆ. ಸೊ ಅದು ಹುರುಳಿಕಾಳು ಮೊಳಕೆ ಕಟ್ಟಿ ತಿಂದರೂ ಇನ್ನೂ ಒಳ್ಳೆಯದದು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಚಪಾತಿ ಮಾಡಬೇಕಾಗಿತ್ತು ಹೇಳ್ಬೇಕಂದ್ರೆ, ಬಟ್ ಟೈಮ್ ಇರಲಿಲ್ಲ. ಬೇಗ ಕೆಲಸ ಮಾಡ್ಕೊಂಡು ಅದಾದಮೇಲೆ ಬೇಕಂದರೆ ನೈಟಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ. ನೈಟ್ ಚಪಾತಿ ತಿಂದರೆ ತುಂಬಾ ಒಳ್ಳೆಯದು. ಆದಷ್ಟು ರೈಸ್ ಸ್ಕಿಪ್ ಮಾಡಬೇಕು ಗೈಸ್. ಸೊ ರೈಸ್ ತುಂಬ ಇಷ್ಟಪಡೋರು ಆದಷ್ಟು ಕಡಿಮೆ ತಿನ್ನಿ, ಮುದ್ದೆ ಮತ್ತು ಚಪಾತಿನ ತಿನ್ನೋಕ್ಕೆ ಟ್ರೈ ಮಾಡಿ, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಸೊ ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಏನು ಗೊತ್ತಾ, ಅಮ್ಮನೇ ಯಾವಾಗೂ ಕಸ ಎಲ್ಲ ಗುಡಿಸ್ಕೊಡೋದು, ಸೋಫಾ ಕ್ಲೀನಿಂಗ್, ದಿವಾನ ಕ್ಲೀನಿಂಗ್, ಟಿ ವಿ ಹತ್ರ ಎಲ್ಲ ಅಮ್ಮನೇ ಮಾಡೋದು. ಬಟ್ ಸ್ಮಾಲ್ ಚೇಂಜ್ ಇವತ್ತು ನಾನು ಮಾಡ್ತೀನಮ್ಮ ಅಂತ ಹೇಳಿ ಸ್ವಲ್ಪ ದಿವಾನ ಎಲ್ಲ ನೀಟಾಗಿ ಅದ್ರ ಬೆಡ್ಶೀಟ್ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಗೈಸ್, ಅದು ಕ್ಲೀನಿಂಗ್ ಎಲ್ಲ ನೀಟಾಗಿ ಮುಗಿಸ್ಕೊಂಡಿದ್ದಾಯಿತು. ನೀಟಾಗಿ ಅದೆಲ್ಲ ಎತ್ತಿಟ್ಬಿಟ್ಟು ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಕಸ ಗುಡಿಸಿ ಮಾಪ್
ಕೊಡೋ ಅಷ್ಟಿಗೆ 1:30-2 ಆಗಿತ್ತು. ಇಷ್ಟು ಚೆನ್ನಾಗಿತ್ತು ಅಂದರೆ ಮನೆ ಸ್ವರ್ಗ ಗೈಸ್, ಯಾವಾಗಲೂ ಇದೇ ಥರ ಇತ್ತು ಅಂದರೆ. ಬಟ್ ಏನಂದರೆ ಇವತ್ತು ಇಟ್ಟಿದ್ದು ಮನೆ ತಿರ್ಗಾ ನಾಳೆ ಅದೇ ಕೆಲಸ ಪೆಂಡಿಂಗ್ ಇರುತ್ತೆ, ಅದೇ ಥರ ಇರುತ್ತೆ. ಇವತ್ತು ಎಷ್ಟು ನೀಟಾಗಿ ಇಟ್ಟಿರ್ತೀವಿ, ನಾಳೆ ಮತ್ತೆ ಅದು ರಿಪೀಟ್ ಆಗುತ್ತೆ, ಅದೇ ಬೇಜಾರು. ಬಟ್ ಬೇಗ ಬೇಗ ಮುಗಿಸ್ಕೊಂಡೆ, ಇನ್ನು ಪಾತ್ರೆ ವಾಶ್ ಮಾಡೋದು ಒಂದೇ ಇರೋದು ಅಂತ ಹೇಳ್ಬಿಟ್ಟು ಕಸ ಗುಡಿಸಿ ನೀಟಾಗಿ ಮಾಪೆಲ್ಲ ಹಾಕಿ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ಅಮ್ಮ ಇವತ್ತು ಪಾತ್ರೆ ವಾಶ್ ಮಾಡಿಕೊಡ್ತೀನಿ ಬಿಡು ಅಂತ ಹೇಳಿದ್ರು. ಅದನ್ನು ಬೇಡ, ನಾನೇ ಮಾಡ್ಕೊತೀನಿ ಅಂತ ಹೇಳಿ ಅಮ್ಮಗೆ ಇವತ್ತು ಫುಲ್ ರೆಸ್ಟ್ ಮಾಡೋಕ್ಕೆ ಹೇಳಿದೆ. ಪಾತ್ರೆಗಳೇನು ಅಷ್ಟೊಂದೇನು ಇರಲಿಲ್ಲ. ಸೊ ಯಾಕಂದರೆ ಮೊನ್ನೆ ಸಂಜೆ ನಾನು ನೈಟ್ ಆಗಿತ್ತು ವಾಶ್ ಮಾಡೋ ಅಷ್ಟಿಗೆ, ಹಾಗಾಗಿ ಸೊ ಇವತ್ತು ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ಬೇಗ ಬೇಗ ವಾಶ್ ಮಾಡ್ಕೊಂಬೇಡ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡೆ. ಅಮ್ಮ ಹೇಳಿದ್ರು ಗೈಸ್, ಕೆಲಸ ಮನೆ ಗುಡಿಸಿ ಮಾಪ್ ಹಾಕಿದ್ಮೇಲೆ ಲಂಚ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡು, ಬೇಕಾದರೆ ಆಮೇಲೆ ಎದ್ದು ಪಾತ್ರೆ ವಾಶ್ ಮಾಡ್ಕೊಳ್ಳಿ ಅಂತ. ಬಟ್ ನನಗೆ ಮಧ್ಯಾಹ್ನ ಮಲಗೋ ಅಭ್ಯಾಸ ಇಲ್ಲ, ಮಲ್ಕೊಂಡ್ರೂ ಕೂಡ ನಿದ್ದೆ ಬರಲ್ಲ. ಯಾಕಂದರೆ ಅಮ್ಮ ಏನಕ್ಕೆ ಹೇಳಿದ್ದು ಅಂದರೆ ಮಾರ್ನಿಂಗ್ 6 o'clock ಎದ್ದೇಳ್ತಿದ್ದೀನಲ್ವ, ಲೈಕ್ ಅಂದರೆ ಪ್ರಾಣಾಯಾಮ ಮಾಡೋದಕ್ಕೆ. ಹಾಗಾಗಿ ಸೊ ಬೆಳಗ್ಗೆ ಮಲ್ಕೊಳಕ್ಕಾಗಲಿಲ್ಲ ಅಂತ ಕೂಡ ಅಟ್ಲೀಸ್ಟ್ ಮಧ್ಯಾಹ್ನ ಆದರೂ ಮಲ್ಕೊ ಅಂತ. ಬಟ್ ನನಗೆ ಏನೋ ಗೊತ್ತಿಲ್ಲ, ಮಧ್ಯಾಹ್ನ ನಿದ್ದೆನೇ ಬರಲ್ಲ. ಮಧ್ಯಾಹ್ನ ಮಲ್ಕೊಳ್ಳಬಾರ್ದು, ಅದನ್ನು ರೂಢಿನೂ ಮಾಡ್ಕೋಬಾರ್ದು. ದಪ್ಪ ಆಗೋದು ಅದೊಂದು ರೀಸನಿಂದ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದ್ರೆ ದಪ್ಪ ಆಗ್ತಾರಂತೆ. ನಾನು ಆದಷ್ಟು ಇವಾಗ ಸಣ್ಣ ಆಗೋದಕ್ಕೆ ಎಕ್ಸಸೈಸ್ ಎಲ್ಲ ಟ್ರೈ ಮಾಡ್ತಾ ಇರೋದು. ಅಷ್ಟು ದಪ್ಪನೂ ಏನೂ ಇಲ್ಲ, ಅಷ್ಟು ಸಣ್ಣನೂ ಏನೂ ಇಲ್ಲ. ಬಟ್ ಆದರೆ ಸ್ವಲ್ಪ ಬಾಡಿ ಸ್ಲಿಮ್ ಆಗಲಿ ಅಂತ ಎಕ್ಸಸೈಸ್ ಮಾಡ್ತಿರೋದು ಮಾರ್ನಿಂಗ್ ಎದ್ದು. ಹಾಗಾಗಿ ಬೇಡ ಅಂತಲೇ ಹೇಳಿ ಸೊ ಮನೆ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ ಮಾಪ್ ಹಾಕಾದ್ಮೇಲೆ. ಅದೇನೋ ಓನಾಗಿ ಏನೋ ಹಾಕೋಣ ಅಂತ ಹೋದೆ, ಅದೇನೋ ಆಯಿತು. ಬಟ್ ಚೆನ್ನಾಗಿದೆ, ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕಿದೆ. ತುಂಬ ಗಾಳಿ ಬೇರೆ ಇತ್ತು, ಮನೆ ಮುಂದೆ ನೀರಲ್ಲ ಗೈಸ್. ನಾನು ಎಷ್ಟು ದೊಡ್ಡದಾಗಿ ಹಾಕಿದ್ರು ಕೂಡ ಟೈಲ್ಸ್ ಮೇಲೆ ರಂಗೋಲಿ ಇರಲ್ಲ. ಇನ್ ಕೇಸ್ ಗಾಳಿ ಬಂತು, ಇಲ್ಲ ಓಡಾಡ್ತಾ ಇರ್ತೀವಿ, ಇಲ್ಲ ಅಮ್ಮ ಏನಾದ್ರು ಬಟ್ಟೆ ಡ್ರೈ ಮಾಡೋಕೆ ಹಾಕ್ತಾರೆ ಅಂದಾಗ ಅದೆಲ್ಲ ತುಳ್ಕೊಂಡು ಓಡಾಡಬೇಕು. ಹಾಗಾಗಿ ನಾನು ಮನೆ ಮುಂದೆ ತುಂಬ ದೊಡ್ಡ ರಂಗೋಲಿನೂ ಏನೂ ಹಾಕಲ್ಲ. ಸೊ ತುಳಸಿ ಗಿಡ ಮತ್ತು ಬನ್ನಿ ಗಿಡ ಹತ್ರನೂ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಬಂದೆ ಲಂಚ್ ಮಾಡ್ಕೊಳ್ಳೋಣ ಅಂತ. ಮತ್ತೆ ಅದೇ ರೈಸ್, ಮಧ್ಯಾಹ್ನನೇ ಚಪಾತಿ ಮಾಡ್ಬೋದಿತ್ತು, ಬಟ್ ಕೆಲಸ ಮುಗಿಸ್ಕೊಂಡು ಮಾಡೋಣ ಅಂತ ನಾನು ಸುಮ್ಮನೆ ಆಗಿತ್ತು. ಅಮ್ಮ ನಾನಿಬ್ಬರು ಲಂಚ್ ಮಾಡಿಕೊಂಡು ಹಾಗೆ ರೆಸ್ಟ್ ಮಾಡಿದ್ವಿ ಮಾತಾಡಿಕೊಂಡು. ಸೊ ಚೇಪೆಕಾಯಿ ಏನಾದರೂ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಲ್ವಾ. ಸೊ ಚೇಪೆಕಾಯಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ನಮ್ಮ ವಿಷ್ಣುದಾದ ಮೂವಿ ಸೀನ್ಸ್ ಯಾವುದಾದ್ರೂ ನೋಡೋಣ ಅಂತ ಅಂದ್ಕೊಂಡಾಗ ನನಗೆ ಮೈಂಡ್ ಬಂದಿತ್ತು ಸಿಂಹಾದ್ರಿ ಸಿಂಹ. ಸಖತ್ತಾಗಿದೆ ಮೂವಿ. ನಾನು ಎಷ್ಟು ಸಲ ನೋಡಿದ್ರು ಅದು ವಿಷ್ಣುವರ್ಧನ್ ಮೂವೀಸು, ದಾದಾ ಮೂವೀಸ್ ಅಂದರೆ ನೋಡ್ತಾ ಇರ್ತೀನಿ. ನನಗಿಷ್ಟ ದಾದಾ ಮೂವೀಸ್, ತುಂಬ ಇಷ್ಟ. ಸೊ ಒಂದಷ್ಟು ಸೀನ್ಸ್ ನೋಡಿದೆ ಸಿಂಹಾದ್ರಿಯ ಸಿಂಹದು, ಚೆನ್ನಾಗಿತ್ತು. ಅದಾದಮೇಲೆ ಬೇಗ ಹಾಗೆ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಬೇಗ ಪಾತ್ರೆ ಕೂಡ ವಾಶ್ ಮಾಡಿಕೊಂಡೆ. ಜಾಸ್ತಿ ಕೂಡ ಏನಿರಲಿಲ್ಲ. ಸೊ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಾದಮೇಲೆ ನನ್ನ ತಮ್ಮ ಬಂದ. ಅವ್ನು ಬಂದಮೇಲೆ ಸ್ವಲ್ಪ ಟೀ ಇಟ್ಕೊಟ್ಬಿಟ್ಟು ಅವನಿಗೆ, ನನಗೆ, ಅಮ್ಮಗೆ ಕುಡಿದ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತಲ್ಲ 9:30ಗೆ. ಚೆನ್ನಾಗಿದೆ ಏನೋ ಈ ವಾರ ಕೂಡ ಬಿಗ್ ಬಾಸ್, ಈ ವಾರ ಅಲ್ಲ ಈ ನಡುವೆ ಇತ್ತೀಚೆಗೆ ಚೆನ್ನಾಗಿದೆ. ಸೊ ಅದು ಅಷ್ಟರೊಳಗಡೆ ಚಪಾತಿ ಮಾಡೋದು ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಆಲ್ರೆಡಿ ಇಸ್ಕಿ ಇಟ್ಟಿದ್ರು ಚಪಾತಿಗೆ. ನಾನು ಜಸ್ಟ್ ಸುಡೋದಷ್ಟೇ. ಸೊ ಬೇಗ ಬೇಗ ಚಪಾತಿ ಮಾಡಿಕೊಂಡು, ಅದು ಚಪಾತಿನಲ್ಲೂ ಕೂಡ ಗೋಧಿ ಚಪಾತಿ ಮಾಡ್ಕೊಳ್ಳಿ, ಮೈದಾ ಆದಷ್ಟು ಸ್ಕಿಪ್ ಮಾಡಿ, ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನಾನು ಕೂಡ ಮೈದಾ ಚಪಾತಿ ಬೇಡ ಅಂತ ಹೇಳಿ ಗೋಧಿನೇ ಇಸ್ಕಕ್ಕೆ ಹೇಳಿದೆ ಅಮ್ಮಗೆ. ಅದಾದಮೇಲೆ ಬೇಗ ಬೇಗ ಚಪಾತಿ ಸುಟ್ಕೊಂಡು ನಾನು ಕೂಡ ಡಿನ್ನರ್ ಮುಗಿಸ್ಕೊಂಡೆ. ರೈಸ್ ತಿಂದಿಲ್ಲ ನನಗೆ ಚಪಾತಿ ತಿಂದಿನೇ ರೈಸ್ ತಿನ್ನಲ್ಲ, ಇಲ್ಲ ಬರೀ ರೈಸ್ ಮಾತ್ರನೇ ತಿಂತೀನಿ. ಯಾವತ್ತೂ ಅಷ್ಟೇ ನಾನು ಚಪಾತಿ ಮೇಲೆ ರೈಸ್ ತಿನ್ನಲ್ಲ ಗೈಸ್, ನನಗೆ ಇಷ್ಟ ಆಗಲ್ಲ. ಸರಿ ಆಯಿತು ಅಂತ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ನೋಡಿ ಇದೆಷ್ಟು ಬೇಗ ಮುಗ್ದೋಗ್ಬಿಡುತ್ತೆ ಗೈಸ್ ಬಿಗ್ ಬಾಸು. ಇವಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ಹೊತ್ತಿಗೆ ಎಂಡ್ ಆಗಿರುತ್ತೆ. ಅಷ್ಟು ಬೇಗ ಹೋಗ್ತಾಯಿದೆ ನಡುವೆ ಬಿಗ್ ಬಾಸ್. ಅದು ಹೆಂಗೆ ಹೋಗುತ್ತೋ ಟೈಮ್ ಅನ್ನೋದೇ ಗೊತ್ತಾಗಲ್ಲ. ಸರಿ ಅಂತ ನನಗೆ ಆ್ಯಕ್ಚುಲಿ ಇವತ್ತು ಒಬ್ಬಟ್ಟು ಮಾಡಬೇಕು ಅಂತ ಆಸೆ ಆಗಿದೆ. ಇದು ಒಬ್ಬಟ್ಟು ಮಾಡೋಣ ಅಂತ ಅಮ್ಮಗೆ ಹೇಳಿದ್ದು. ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾಳೆ ಫ್ರೈಡೇ ಇಲ್ಲಾಂದರೆ ಸ್ಯಾಟರ್ಡೇ ಮಾಡ್ಕೊಳ್ಳೋಣ ಅಂತ ಅಮ್ಮ ಹೇಳಿದ್ರು. ಸರಿ ಅಂತ ಏನಿತ್ತು ಅದನ್ನೇ ಡಿನ್ನರ್ ಮುಗಿಸ್ಕೊಂಡು ಸೈಡಿಗಂತ ಎಗ್ ಮಾಡಿಕೊಂಡು ತಿಂದು ಮಲ್ಕೊಂಡೆ. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಗೈಸ್. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಏನೋ ಒಂದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಇದೇ ಥರ ನಾನು ಇನ್ನೂ ಬೆಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.